ಬೇಡ. अस्सलाम अलैकुम रहमतुल्लाह बरकातु. ಮೊಹಮ್ಮದ್ ಹಜರತ್ ಪೈಗಂಬರ್ 1005ನೇ ಜನ್ಮದ ದಿನದ ವಿಶ್ವ ಶಾಂತಿ ಸಂದೇಶ ಸಮ್ಮೇಳನ ವೇದಿಕೆ ಮೇಲಿದ್ದಂತ ಹಜರತ್ ಅಲಿ ಹುಸೇನ್ ಸಾಬ್, ಹಜರತ್ ಖಾಜಾ ಬಂದನವಾಜಿ ಗುಲ್ಬರ್ಗಾ ಮತ್ತು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಹಜರತ್ ಸೈಯದ್ ಹೈದರ್ ಅಲಿ ಅಲ್ಲಾ ನಬೀರ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂತ ಶರಣ ಬಸವೇಶ್ವರ ಸಂಸ್ಥಾನ ಮಠದ ಧರ್ಮಾಧಿಕಾರಿಗಳಾದಂತ ದೊಡ್ಡಪ್ಪ ಅಪ್ಪನವರೇ, ವೇದಿಕೆ ಮೇಲಿದ್ದಂತ ಪಕಿರೆ ಸಿದ್ದರಾಮಯ್ಯ ಮಹಾಸ್ವಾಮಿಗಳೇ, ಚನ್ನಬಸವ ಮಹಾಸ್ವಾಮಿಗಳೇ, ಈ ಕಾರ್ಯಕ್ರಮದ ಉಸ್ತುವಾರಿಗಳು, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ನನ್ನ ಆತ್ಮೀಯ ಮಿತ್ರರು ಆದಂತ ಸಲೀಂ ಅಹಮದ್ ಅವರೇ, ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ನನ್ನ ಪೌರಾಡಳಿತ ಸಚಿವರು, ನನ್ನ ಮಿತ್ರರಾದಂತ ರಹಮಾನ್ ಖಾನ್ ಅವರೇ, ಲೋಕಸಭೆಯ ಸದಸ್ಯರು ಮಿತ್ರರಾದಂತ ರಾಜಶೇಖರ್ ಹಿಟ್ನಾಳ್ ಅವರೇ, ಶಾಸಕರು ಆದಂತ ರಾಘವೇಂದ್ರ ಹಿಟ್ನಾಳ್ ಅವರೇ, ಹಾಗೂ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಬಿ ಕೆ ಹರಿಪ್ರಸಾದ್ ಅವರೇ, ಜಿ ಎಸ್ ಪಾಟೀಲ್ ರೇ, ಅಮರೇಗೌಡ ಬಯ್ಯಾಪುರ್ ಅವರೇ, ಎಚ್ ಆರ್ ಶ್ರೀನಾಥ್ ಅವರೇ ಮತ್ತು ಆತ್ಮೀಯ ಮಿತ್ರರು ಆದಂತ ಇಕ್ಬಾಲ್ ಅನ್ಸಾರಿ ಅವರೇ, ಹಸನ್ ಸಾಬ್ ದೋಟಿಯಾಳ್ ಅವರೇ, ಆಸಿಫ್ ಅಲಿ ಅವರೇ, ಬಸವರಾಜ್ ಹಿಟ್ನಾಳ್ ಅವರೇ ಹಾಗೂ ಕರಡಿ ಅವರೇ ಮತ್ತು ನಜೀರ್ ಅಹಮದ್ ಧರ್ಮಗುರುಗಳಂತ ನಜೀರ್ ಅಹಮದ್ ಅವರೇ, ಕಾಟನ್ ಪಾಷಾ ಅವರೇ, ಶಾಮೀದ್ ಮನಿಯಾರ್ ಅವರೇ, ವೇದಿಕೆ ಮೇಲಿದ್ದಂತ ಎಲ್ಲ ಸಮಾಜದ ಎಲ್ಲ ಮುಖಂಡರೇ, ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, 1500ನೇ ವರ್ಷದ ಪ್ರವಾದಿ ಮೊಹಮ್ಮದ್ ಜನ್ಮದಿನದ ಜಯಂತಿಯನ್ನ ಇವತ್ತ ಕೊಪ್ಪಳದಾಗ ನಡೀತಾ ಇದೆ ಅಂದ್ರೆ ನಿಜವಾಗಲೂ ಕೊಪ್ಪಳದ ಜಿಲ್ಲೆಯ ಜನತೆ ನಿಜವಾಗಲೂ ನಾವು ಪುಣ್ಯ ಮಾಡಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಅದ್ಭುತವಾದಂತ ಕಾರ್ಯಕ್ರಮ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡುವಂತ ಜನರು ಇವತ್ತ ಕೊಪ್ಪಳಲ್ಲೇ ಈ ವೇದಿಕೆ ಮೇಲೆ ಹಿಂದೂ ಮುಸ್ಲಿಂ ಬಾಯಿ ಕುಂತಿದ್ದನ್ನ ಇವತ್ತು ನೋಡ್ಲಿಕ್ಕೆ ಅವ್ರು ನೋಡ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತ ಈ ರಾಜ್ಯದೊಳಗೆ ಪ್ರತಿ ಒಂದು ಭಾಗದೊಳಗೆ ನಮ್ಮ ಮಧ್ಯೆ ಜಗಳ ಹಚ್ಚುವಂತ ಕೆಲಸವನ್ನ ಮಾಡುವಂತವ್ರಿಗೆ ಇದು ಒಂದು ಅದ್ಭುತವಾದಂತ ವೇದಿಕೆಯನ್ನ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಪೈಗಂಬರ್ ಅವರು ಈ ದೇಶಕ್ಕೆ ಸಮಾನತೆಯನ್ನ ಸಾರದಂತ ಮಹಾಪುರುಷರು. ನಾನು ಒಂದು ಮಾತನ್ನ ಹೇಳ್ತೀನಿ, ಇವತ್ತ ಮುಸ್ಲಿಂ ಸಮುದಾಯದ ಬಂಧುಗಳು ಇರಬಹುದು, ಹಿಂದೂ ಸಮುದಾಯದ ಬಂಧುಗಳ ಯುವಕರು ಇವತ್ತ ಇದನ್ನ ವೇದಿಕೆಯನ್ನು ನೋಡಿ ಅರ್ಥ ಮಾಡ್ಕೋಬೇಕಾಗಿದ್ದು ಬಹಳಷ್ಟು ಇದೆ. ಬಂಧುಗಳೇ, ಮೊಹಮ್ಮದ್ ಪೈಗಂಬರ್ಗೆ ಯಾವ ರೀತಿ ಸಮಾಧಾನ ಇತ್ತು ಅನ್ನೋದನ್ನ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ, ನಮಾಜು ಮಾಡಲಿಕ್ಕೆ ಮಸೀದಿಗೆ ಹೋಗ್ತಿರ್ತಾರೆ. ಅವರ ಜೊತೆಗೆ 2-3 ಸಹಚರನ ಕರ್ಕೊಂಡು ಮಸೀದಿಗೆ ಹೋಗುವಂತ ಟೈಮ್ದೊಳಗೆ ಅಲ್ಲಿ ಒಂದು ಹೆಣ್ಮಗಳು ಅವ್ರ ಮೇಲೆ ಬೆಳಗ್ಗೆ ಎದ್ದು ಮನೆ ಕಸ ಗುಡಿಸಿ ಅವ್ರ ಮೇಲೆ ಕಸವನ್ನು ಎಸೆತಿರ್ತಾಳಂತ. ಆ ಕಸ ಎಸೆಯೋದನ್ನ ನೀವು ಆದ್ರೂ ಸುಮ್ಮನಿರ್ತಿದ್ವಾ? ಸುಮ್ಮನಿರ್ತಿದ್ವನ್ರಿ? ಆ ಅಮ್ಮನ ಮೇಲೆ ಜಗಳ ಆಡಕ್ ಹೋಗ್ತಿದ್ವಿ. ಆದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಏನು ಮಾತಾಡ್ಲಿಲ್ಲಂತೆ, ಸೀದಾ ತಮ್ಮ ಕೆಲ್ಸಕ್ಕೆ ತಾವು ಹೋಗ್ತಾ ಇದ್ರಂತೆ. ಒಂದು ದಿವಸ ಸತತವಾಗಿ ತಿಂಗಳಗಟ್ಲೆ, ವರ್ಷಗಟ್ಲೆ ಅವ್ರ ಮೇಲೆ ಕಸ ಎಸೆಯುವಂತ ಕೆಲಸವನ್ನು ಮಾಡಿದ್ರಂತೆ. ಒಂದು ದಿವಸ ಅಲ್ಲಿ ಹೋಗೋ ಹೊತ್ನಾಗ ಆ ಅಮ್ಮ ಕಸನ ಎಸಲಿಲ್ಲಂತ, ಆ ಅಮ್ಮ ಬರ್ಲಿಲ್ಲಂತ. ಅವಾಗ ಪೈಗಂಬರ್ ಕೇಳಿದ್ರಂತ ಜೊತೆಗಿದ್ದವ್ರನ್ನ, ಯಾಕೆ ಆ ಅಮ್ಮ ಬಂದು ನನಗೆ ಇವತ್ತ ನನ್ನ ಮೇಲೆ ಕಸ ಎಸಲಿಲ್ಲ ಅಂತಂತ. ಅವಾಗ ಅವ್ರ ಸಹಚರರು ಹೇಳಿದ್ರಂತೆ, ಇಲ್ಲ ಸ್ವಾಮಿ, ಇವತ್ತು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಅದಕ್ಕೆ ಅವರು
ಇವತ್ತು ಮನೆಯಲ್ಲಿ ಇಲ್ಲ ಅಂದತ್ನಾಗ ಪೈಗಂಬರು ನೇರವಾಗಿ ಮಸೀದಿಗೆ ಹೋಗಿ ಆ ತಾಯಿ ಆರಾಮಾಗ್ಲಿ, ಆರೋಗ್ಯದಿಂದ ಗುಣಮುಖಳಾಗ್ಲಿ ಅಂತಂದು ಪ್ರಾರ್ಥನೆಯನ್ನ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿ ಮಸೀದಿಯಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಹೋದ್ರಂತೆ. ಹಾಸ್ಪಿಟ್ಲಿಗೆ ಹೋಗಿ ಒಂದು ಗ್ಲಾಸ್ ನೀರನ್ನು ಕುಡಿಸಿ, ಭಗವಂತ ನಿನಗೆ ಬೇಗ ಆರಾಮ ಮಾಡಲಿ ಅಂತಂದು ಆಶೀರ್ವಾದ ಮಾಡಿದ್ರ ಮುಖಾಂತರ ಒಂದು ಸೆಕೆಂಡ್ ಕುಂತ್ರಂತೆ. ಆ ತಾಯಿ, ಆ ಮಹಿಳೆ, ಸ್ವಾಮಿ ದಿನ ನಾನು ನಿನ್ನ ಮೇಲೆ ಕಸ ಎಸಿತಾ ಇದ್ದೆ, ನಿನಗೆ ನನ್ನ ಮೇಲೆ ಸಿಟ್ಟು ಬರಲಿಲ್ಲ ಅಂತಂದು ಕೇಳಿಲ್ಲ ಅಂತ. ಅದಕ್ಕೆ ಪೈಗಂಬರ್ ಹೇಳಿದ್ರಂತೆ, ನಿನಗೆ ಬೇಗ ಗುಣಮುಖವಾಗಲಿ, ದೇವರು ನಿನಗೆ ಆರೋಗ್ಯವನ್ನು ಕೊಡ್ಲಿ, ಆದಷ್ಟು ಬೇಗನೆ ನಿನ್ನ ಆರೋಗ್ಯ ಚೆನ್ನಾಗಾಗ್ಲಿ ಅಂತಂದು ಹೇಳಿ ಅಲ್ಲಿದ್ದ ಹೊರಡ್ರಂತೆ. ಅವಾಗ ನಿಮಗೆ ಅನಿಸ್ಬೇಕು, ಇಂಥ ಕಸ ಚೆಲ್ಲೋರನ್ನ ಮನಸ್ಸನ್ನ ಬದಲಾವಣೆಯನ್ನ ಮಾಡುವಂತ ಶಕ್ತಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಇತ್ತು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಈಗನು ಕೆಲವೊಂದಿಷ್ಟು ಮಂದಿ ನಮ್ಮ ಮ್ಯಾಗ ಕಸ ಚೆಲ್ಲೋರು ಅದಾರ. ಆದ್ರೆ ಅವರಿಗೆ ನಾವು ಸಂದೇಶ ಕೊಡ್ಬೇಕಲ್ಲ, ಅವರಿಗೆ ನಮ್ಮ ಕೆಲಸದ ಮುಖಾಂತರ ಒಂದು ಸಂದೇಶ ಕೊಡ್ಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಮೊಹಮ್ಮದ್ ಪೈಗಂಬರ್ ಅವರ ಜೀವನವನ್ನ ನೆನಪು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿದೆ ಬಂಧುಗಳೇ. ಇವತ್ತ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಜನರಿಗೆ ಈ ಒಂದು ಏನು ಸಮ್ಮೇಳನ ಇದೆ, ನಮ್ಮ ಏನು ವಿಶ್ವ ಶಾಂತಿ ಸಮ್ಮೇಳನ ಇದೆ, ಈ ಶಾಂತಿ ಸಮ್ಮೇಳನ ನಿಜವಾಗ್ಲೂ ನಾನು ಯಾರಿಗೆ ಅಭಿನಂದಿಸಬೇಕು ಅಂತಂದ್ರೆ ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ ನಾನು ಅಭಿನಂದಿಸಬೇಕು. ಯಾಕಂದ್ರೆ ಇದು 2ನೇ 3ನೇ ಕಾರ್ಯಕ್ರಮ. ನನಗೆ ಫೋನ್ ಹಚ್ಚಿ ಹೇಳಿದ್ರು, ಈ ರೀತಿ ಮೊಹಮ್ಮದ್ ಪೈಗಂಬರ್ ವಿಶ್ವ ಶಾಂತಿಯ ಸಂದೇಶವನ್ನು ಹೇಳುವಂತ ಸಮ್ಮೇಳನ ಮಾಡ್ತಾ ಇದ್ದೀವಿ, ನೀವು ಬರ್ಬೇಕಂದ್ಯಾಗ ಬಹಳ ಪ್ರೀತಿ ವಿಶ್ವಾಸದಿಂದ ಬರಕ್ ನಾನು ರೆಡಿ ಆದೆ. ಇವತ್ತು ನಿಜವಾಗ್ಲೂ ನಾಳೆ ನನ್ನ ಕಾರ್ಯಕ್ರಮ ಐತಿ ಬೆಂಗಳೂರೊಳಗೆ, ಅದನ್ನು ಬಿಟ್ಟು ಬಂದೆ. ಯಾಕಂದ್ರೆ ಇದು ಒಂದು ಸಂದೇಶದಿಂದ ನಮ್ಮ ಜಿಲ್ಲೆ ಜನರಿಗೆ ಅಷ್ಟೇ ಅಲ್ಲ, ಈ ದೇಶದ ಜನರಿಗೆ, ಈ ರಾಜ್ಯದ ಜನರಿಗೆ ಯಾರು ಇದನ್ನ ಬಟ್ಟು ಮಾಡಿ ತೋರಿಸ್ರೆ ಅವರಿಗೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೆ ಇವತ್ತ ನಾನು ವಿಶೇಷವಾಗಿ ನಮ್ಮ ಬಂದೇನವಾದ ಗುಲ್ಬರ್ಗದ ಶ್ರೀಗಳಿಗೆ ಮತ್ತು ಶರಣಬಸವ ಅಪ್ಪಂಗಳವರು ವೇದಿಕೆ ಮೇಲೆ ಇವತ್ತು ಅವ್ರನ್ನ ಮೆರವಣಿಗೆ ಯಾರು ಮಾಡಿದ್ರು, ಅವರಿಗೆ ಪುಷ್ಪಾರ್ಚನೆ ಯಾರು ಮಾಡಿದ್ರು, ಇಬ್ಬರಿಗೂ ಒಂದು ಒಳ್ಳೆ ಸಂದೇಶವನ್ನ ಸಾರುವಂತ ಸಮುದಾಯದ ಎಲ್ಲ ಬಂಧುಗಳು ನೀವು ಅವರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ರಲ್ಲ, ನಿಮ್ಗೆ ಅಭಿನಂದಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಬಂಧುಗಳೇ. ಅದಕ್ಕೆ ಇವತ್ತ ಈ ಕಾರ್ಯಕ್ರಮ ಆಗೋದನ್ನ ಕೆಲವೊಂದಿಷ್ಟು ಮಂದಿಗೆ ತಡ್ಕೊಳಕ್ ಆಗವಲ್ದು. ಏನಪ್ಪ, ಮುಸ್ಲಿಂ ಸಮುದಾಯದ ಬಂಧುಗಳು ವಿಶ್ವ ಶಾಂತಿ ಕಾರ್ಯಕ್ರಮವನ್ನ ಕೊಪ್ಪಳದಾಗ ಮಾಡಕತ್ತಿರಲ್ಲ ಅಂತ ಟೆನ್ಷನ್ ಆಗಿದ್ದಾರೆ. ಆದ್ರೆ ಅವ್ರಿಗೆ ಹೇಳ್ತೀನಿ, ನಾವು ಮೊಹಮ್ಮದ್ ಪೈಗಂಬರ್ ಇದ್ದಂಗೆ ಇರ್ತೀವಿ. ನೀವೇನೇ ದ್ವೇಷ ಮಾಡಿರಿ, ನೀವೇನೇ ದ್ವೇಷಿಸಿದ್ರು, ನಾವು ಸಂದೇಶ ಪೈಗಂಬರ್ ಅವ್ರ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಹಳ ಟೈಮ್ ಆಗಿದೆ ನನಗನ್ಸಿದ್ದು. ನಾನು ಅದಕ್ಕೆ ಸಲೀಂ ಅಹಮದ್ರಿಗೆ ಹೇಳ್ತಾ ಇದ್ದೆ, ಇದು ಯಾವ್ದಾರ ದುಡ್ಡು ಕರ್ಕೊಂಬಂದು ಕುಂಸಿದ ಕ್ಯಾಂಡಿಡೇಟ್ ಆದ್ರೆ ತಾಸ್ನಾಗ ಎದ್ದು ಹೋಗ್ಬಿಡ್ತಿದ್ರು ಅಂತ. ಇವ್ರಂತ ಮಂದಿಲ್ಲ, ಈ ರಾಜ್ಯಕ್ಕೆ, ಈ ವಿಶ್ವಕ್ಕೆ ಸಂದೇಶ ಕೊಡಕ್ಕೆ ಬಂದಂತ ಎಲ್ಲ ನನ್ನ ಮಿತ್ರರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. 11 ಗಂಟೆ ಆದ್ರೂ ತಾಳ್ಮೆಯಿಂದ ಸಮಾಧಾನದಿಂದ ಕುಂತಿರಲ್ಲ. ನಾವು ವೇದಿಕೆ ಮೇಗಿದ್ದರೆ ಗುದ್ದಾಡಕತ್ತೀವಿ, ನಾನು ಫಸ್ಟ್ ಭಾಷಣ ಮಾಡ್ಲಿ, ನೀನ್ ಫಸ್ಟ್ ಭಾಷಣ ಮಾಡ್ಲಿ ಅಂತ. ಆದ್ರೆ ನೀವು ನೆಮ್ಮದಿಯಿಂದ ಕುಂತಿರಲ್ಲ. ನಿಮಗೆಲ್ಲರಿಗೆ ಹೊಂದಿಸಿ ಮತ್ತೊಮ್ಮೆ ವಿಶ್ವ ಶಾಂತಿಯ ಸಂದೇಶವನ್ನು ಹೇಳಂತ ಮೊಹಮ್ಮದ್ ಪೈಗಂಬರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.